ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಇವತ್ತು ನಮ್ಮನೆಯಲ್ಲಿ ನಾಗರ ಪಂಚಮಿನ ಆಚರಿಸ್ತಿದ್ದೇವೆ. ಹೇಗಿತ್ತು ಅಂತ ಇವತ್ತಿಂದು ವ್ಲಾಗಲ್ಲಿ ನೋಡೋಣ. ಬೆಳಗ್ಗೆ ಬೇಗ ಎದ್ದುಬಿಟ್ಟು ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವತ್ತೆಲ್ಲ ಸಿಂಪಲ್ಲು, ಏನು ಅಡುಗೆ ಜಾಸ್ತಿ ಏನು ಮಾಡಲ್ಲ. ಇವತ್ತು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು, ಮನೆಯಲ್ಲೇ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಇರುವ ಎಲ್ಲ ದೇವ್ರುಗಳನ್ನು ತೊಳ್ಕೊಳ್ತೀವಿ. ದೇವ್ರ ಮನೆಯೆಲ್ಲ ಶುಚಿ ಮಾಡಿಕೊಂಡು ಗೋಮೂತ್ರ, ಅರಿಶಿನ ನೀರು ಅದೇ ಎಲ್ಲ ಹಾಕ್ಕೊಂಬಿಟ್ಟು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನಂತರ ದೇವರೆಲ್ಲ ತೊಳ್ಕೊಂಬಿಟ್ಟು ಅದೇ ಮಾಮೂಲಿ ದೇವ್ರ ಪೂಜೆ ಮಾಡೋ ಥರ ಎಲ್ಲ ಜೋಡಿಸ್ಬಿಟ್ಟು ಪೂಜೆ ಮಾಡೋದು. ಪಂಚಮಿನ ನಾವು ಗೆಜ್ಜೆ ವಸ್ತ್ರ, ಅದು ನಾಗಪ್ಪನ ಬತ್ತಿ ಅಂತಾರೆ, ಆ ಥರದ ಬತ್ತಿ, ಆಮೇಲೆ ಅರಿಶಿನದಿಂದ ನಾಗಪ್ಪನ ಮಾಡಿ ಅರಿಶಿನ ಎಲ್ಲ ಚೆನ್ನಾಗಿ ನಾಗಪ್ಪಗೆ ಹಚ್ಚಿ, ಅದು ಜೋಳದ್ದು ಪಾಪ್ಕಾರ್ನ್ ಅಂತಾರಲ್ಲ, ಜೋಳದ ಹಳ್ಳು ಅಂತಾರೆ ನಮ್ಮ ಕಡೆ, ಅದು ಉರಿತಾರೆ. ಕಡಲೆ ನೆನಗಡ್ಲೆ ಅಂತೇಳಿ ಕಡಲೆಕಾಳು ಅಕ್ಕಿ ನೆನೆಹಾಕಿ ಅದನ್ನು ಎಡೆಗೆ ಹಾಕ್ತಾರೆ. ಎಳ್ಳಿಂದು ಅಕ್ಕಿದು ಚಿಗಳಿ ಟೊಮೊಟೊ ಅಂತೇಳಿ ಮಾಡ್ತಾರೆ. ಅಕ್ಕಿ ಹಿಟ್ಟಿಂದು ಎಳ್ಳಿಂದ ಮಾಡೋದು, ಅದು ಎಳ್ಳು ಬೆಲ್ಲ ಸೇರಿಸಿ ಮಾಡೋದು. ಆ ಥರ ಎಲ್ಲ ಮಾಡ್ಕೊಂಡೆ. ಆಮೇಲೆ ಅಷ್ಟೇ ಸಿಂಪಲ್ಲಾಗಿ ಅಷ್ಟು ಮಾಡ್ಕೊಂಬಿಟ್ಟು ಇವತ್ತು ಮಾಡೋದು. ಎಡೆ ಹಾಕೋದು ನೋಡಿ, ದೇವ್ರಿಗೂ ಎಲ್ಲ ತೊಳ್ಕೊಂಡೆ. ಎಷ್ಟು ಚೆನ್ನಾಗಿ ಕ್ಲೀನಾಗಿ ಆಗಿದೆ, ಪಳಪಳ ಅನ್ನುತ್ತದೆ. ಸಿಂಪಲ್. ಎಲ್ಲ ಹೂವು ನಮ್ಮ ಗಿಡದ್ದೆ ನೋಡಿ, ತುಂಬ ಹೂವು ಬಿಡುತ್ತೆ, ನಮ್ಮ ಮನೆಯಲ್ಲೇ ಬಿಡುತ್ತೆ, ಚೆನ್ನಾಗಿರುತ್ತೆ. ದಾಸವಾಳ ಎಲ್ಲ ಕೊಂಡ್ಕೊಂಡು ಯಾವುದೂ ಬಂದಿಲ್ಲ, ಎಲ್ಲ ನಮ್ಮ ಮನೆಯಲ್ಲೇ ಬಿಡುತ್ತೆ ಹೂವು. ತುಂಬ ಚೆನ್ನಾಗಿರುತ್ತೆ ಹೂವು, ಪ್ರತಿದಿನವೂ ಬಿಡುತ್ತೆ ಅಷ್ಟು ಹೂವು. ಸಿಂಪಲ್ಲಾಗಿದೆ ನಮ್ಮ ದೇವ್ರ ಮನೆ, ತುಂಬ ದೇವ್ರುಗಳು ಇಟ್ಕೊಂಡಿಲ್ಲ ನಾವೇನು, ಸಿಂಪಲ್ಲಾಗಿದೆ. ಪೂಜೆ ಎಲ್ಲ ಪ್ರತಿದಿನವೂ ಮಾಡ್ತೀವಿ, ಪೂಜೆ ಮಾಡ್ತೀವಿ. ತೊಳೆದು ಪ್ರತಿದಿನ ಮಾಡಲ್ಲ. ನೋಡಿ ನಮ್ಮ ಗುಂಡ ಇವತ್ತು ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ ಗ್ಯಾಸ್ ಕಟ್ಟೆ ಮೇಲೆ. ನಮ್ಮ ಮಮ್ಮಿ ಹಾಲು ಕುಡಿಸ್ಲಿ ಅಂತ ನಾನು ನನ್ನ ಮಗ ಮಾತಾಡ್ಕೊತ ಅಡುಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಜೋಳದ್ದು ಹರಳು ಅಂತ ಹೇಳ್ತಾರೆ ಅದಕ್ಕೆ. ಇದು ಬಿಳಿ ಜೋಳ ಬರುತ್ತಲ್ಲ, ಅದರಲ್ಲಿ ಹರಳು ಮಾಡೋದು. ಅದು ಪಾಪ್ಕಾರ್ನ್ ಥರ ದೊಡ್ಡದಾಗುತ್ತೆ. ಇದು ಕೋಸಂಬರಿಗೆ, ಸೌತೆಕಾಯಿ ತುರಿತಿರೋದು, ಕೋಸಂಬರಿ, ಅಕ್ಕಿ ಪಾಯಸ, ಚಿತ್ರಾನ್ನ, ಕೋಸಂಬರಿ, ಕಡಲೆಕಾಳು ಉಸ್ಲಿ ಮಾಡ್ಕೊಂಡಿದ್ದೆ ಸಿಂಪಲ್ಲು. ಎಳ್ಳಿಂದು ಚಿಗಳಿ ಟೊಮೊಟೊ ಎಲ್ಲ ಮಾಡಿಕೊಂಡು ಎಡೆ ಮಾಡಿದ್ದು ದೇವ್ರಿಗೆ ಅಲ್ಲೇ ಮಾಡಿ ಬರ್ತೀವಿ. ನನಗೆ ಅಲ್ಲಿ ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ.